Hello everyone, welcome to Ganita Prakash, 7th standard, lesson number 1. So, ಇಲ್ಲಿಂದ ನಾವು ಕಂಟಿನ್ಯೂ ಮಾಡಬೇಕಿತ್ತು ನಿಯರೆಸ್ಟ್ ನೈಬರ್ಸ್. With large number, it is useful to know the nearest thousand, lakh or crore. For example, the nearest neighbor ಅಂತಂದ್ರೆ adjacent ಅಂದ್ರೆ ಪಕ್ಕದಲ್ಲಿರೋದು. It is very ನಿಯರ್ ನೈಬರ್ಸ್ ಅಂತ ನಾವು ಹೇಳ್ತೀವಲ್ಲ, ಮನೆ ಹತ್ರ ನೈಬರ್ಸ್ ಅಂದ್ರೆ ಏನು, ಅಕ್ಕಪಕ್ಕದ ಮನೆಯವರು. ಸೊ ಹಿಯರ್ ಆಲ್ಸೋ ನೈಬರ್ಸ್ ಅಂತಂದ್ರೆ ಅಕ್ಕಪಕ್ಕ ಇರೋ ನಂಬರ್ಸ್ಗಳು. ಆಫ್ ನಂಬರ್ 6,72,85,183 ಆರ್ ಶೋನ್ ಇನ್ ದ ಟೇಬಲ್. ಸೊ ಈಗ ಏನು ಹೇಳಿದಾರೆ ಅಂದ್ರೆ ನಿಯರೆಸ್ಟ್ ನೈಬರ್ ಒಂದು ನಂಬರಿಗೆ, ಈ ನಂಬರಿಗೆ ನಿಯರೆಸ್ಟ್ ನಂಬರ್ಸ್ಗಳು ಒನ್ ಕೇಸ್ ಆಫ್ 1000 ಅಲ್ಲಿ, ಒಂದು 1000 ಅಲ್ಲಿ, 10,000 ಅಲ್ಲಿ, ಲ್ಯಾಕ್, 10 ಲ್ಯಾಕ್, ಕ್ರೋರ್. ಇದಕ್ಕೆ ನಾವು ರೌಂಡಿಂಗ್ ಆಫ್ ನಂಬರ್ನ ರೌಂಡ್ ಆಫ್ ಮಾಡಿಬಿಟ್ಟು ನಿಯರೆಸ್ಟ್ 1000 ಅಲ್ಲಿ ಬರಿತಾ ಇದೀವಿ, ನಿಯರೆಸ್ಟ್ 10,000 ಅಲ್ಲಿ, ನಿಯರೆಸ್ಟ್ ಲ್ಯಾಕ್, ನಿಯರೆಸ್ಟ್ 10 ಲ್ಯಾಕ್, ನಿಯರೆಸ್ಟ್ ಕ್ರೋರ್ ಅಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಹೇಗೆ ಅಂತಂದ್ರೆ, ಈಗ ನಿಯರೆಸ್ಟ್ 1000 ಅಲ್ವಾ, ಈ ನಂಬರಿಗೆ ನಿಯರೆಸ್ಟ್ 1000 ಯಾವುದು, 1000 ಪ್ಲೇಸಲ್ಲಿ ಇರೋ ವ್ಯಾಲ್ಯೂ ಯಾವುದು, ಒನ್ಸ್, ಟೆನ್ಸ್, 100, ಇದು 1000. ಸೊ 5000 ಅನ್ನೋದು 1000 ಪ್ಲೇಸಲ್ಲಿ ಇದೆ. ಅದರ ಪಕ್ಕದ ನಂಬರ್ನ ನಾವು ಅಬ್ಸರ್ವ್ ಮಾಡಬೇಕು ರೌಂಡಿಂಗ್ ಆಫ್ ಅಲ್ಲಿ. ಸೊ ದ ನಿಯರೆಸ್ಟ್ ನಂಬರ್ ಫಾರ್ ದಿಸ್ 1000 ಪ್ಲೇಸಸ್ 100. ಸೊ ಯಾವಾಗೆಲ್ಲ ಈ ನಂಬರ್ ಇಮಿಡಿಯೇಟ್ ರೈಟ್ ಸೈಡಲ್ಲಿರೋ ನಂಬರು ಲೆಸ್ ದ್ಯಾನ್ 5 ಇರುತ್ತೋ, ಸೊ ಲೆಸ್ ದ್ಯಾನ್ 5, ಸೊ ಲೆಸ್ ದ್ಯಾನ್ 5 ಇದ್ದಾಗ we are making it 0, 0, 0. So all the numbers will become 0. ಎಲ್ಲ ನಂಬರು 0 ಆಗಿರುತ್ತೆ. ಸೊ ವಾಟ್ ಇಫ್ ದ ನಂಬರ್ ಇಸ್ ಗ್ರೇಟರ್ ದ್ಯಾನ್ 5? 5ಗಿಂತ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಈ 5ಗೆ +1 ಆಗುತ್ತೆ. ಸೊ ಇನ್ ದ್ಯಾಟ್ ಕೇಸ್ ವಿ ಜಸ್ಟ್ ರೈಟ್ ಆಸ್ 6,72,86,000 ಮಾಡ್ತೀವಿ. ಓಕೆನಾ? ದಿಸ್ ಇಸ್ ದ ರೌಂಡಿಂಗ್ ರೌಂಡಿಂಗ್ ಆಫ್ ದ ನಂಬರ್ ಅಂತ ಹೇಳೋದು. ಸೊ ಇದನ್ನ ಇನ್ನೂ ಡೆಪ್ತಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಐ ವಿಲ್ ಜಸ್ಟ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಈಗ ಫಾರ್ ಎಕ್ಸಾಂಪಲ್ 863 ಇದೆ, ಇದನ್ನ ನಾನು ರೌಂಡ್ ಆಫ್ ಮಾಡ್ತಾ ಇದ್ದೀನಿ. ರೌಂಡಿಂಗ್ ಆಫ್ ಟು ನಿಯರ್ ಟು 100. 100ಗೆ ನಿಯರ್ ಆಗಿ ನಾವು ರೌಂಡ್ ಆಫ್ ಮಾಡಬೇಕು ಅಂತ ಇದೆ. ಓಕೆನಾ? ಸೊ ಈಗ 100 ಪ್ಲೇಸಲ್ಲಿ ಇರೋದು ಯಾವುದು, ಒನ್ಸ್, ಟೆನ್ಸ್, 100 ಅಲ್ವಾ, ಇದು. ಈ ನಂಬರ್ದು ಇಮಿಡಿಯೇಟ್ ರೈಟ್ ಪೊಸಿಷನಲ್ಲಿ ಏನಿದೆ, 6 ಇದೆ. ಸೊ ಈ 6 ಅನ್ನೋದು 5ಗಿಂತ ಲೆಸ್ಸಾ ಮೋರಾ ಅಂತ ನೋಡಬೇಕು. ಓಕೆನಾ? ಸೊ 5ಗಿಂತ ಇದು ಲೆಸ್ಸಾ ಮೋರಾ, ಸೊ ಇಟ್ ಇಸ್ ಮೋರ್. 6 is more ಅಲ್ವಾ, 6 is more than 5. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಈ 8ಗೆ +1, ಸೊ ಸಾರಿ 8ಗೆ +1 ಮಾಡಿ 9 ಮಾಡಬೇಕು. ರಿಮೈನಿಂಗ್ 2 ಡಿಜಿಟ್ ವಿಲ್ ಬಿಕಮ್ 0. ಓಕೆನಾ? ದ ರೌಂಡಿಂಗ್ ಆಫ್ ನಂಬರ್ ವಿಲ್ ಬಿಕಮ್ಸ್ ವಾಟ್, 900. ಇದು 900 ಆಗುತ್ತೆ. ಸೊ 863ಗೆ ನಿಯರೆಸ್ಟ್ 100 ಬಂದು 900. ಓಕೆ? ಸೊ ಇಫ್ 832 ಇತ್ತು, ಸೇಮ್ ನಿಯರ್ ಟು 100ಗೆ ನಾವು ಅದನ್ನು ರೌಂಡ್ ಆಫ್ ಮಾಡಬೇಕು. ಹೇಗಾಗುತ್ತೆ, 100 ಪೊಸಿಷನಲ್ಲಿ ಇದೆ, ರೈಟ್ ಸೈಡಲ್ಲಿ ಬಂದು 3 is ಲೆಸ್ ದ್ಯಾನ್ 5. 3 5ಗಿಂತ ಲೆಸ್ ಇದೆ. ಸೊ ಇಲ್ಲಿಗೇನು ಆ್ಯಡ್ ಆಗಲ್ಲ. ಸೊ ಆಲ್ ದ ಥಿಂಗ್ ಹಿಯರ್ ಬಿಕಮ್ಸ್ 0. ದಿಸ್ 8 ರಿಮೈನ್ಸ್ ಆಸ್ 8. ಸೊ ರೌಂಡೆಡ್ ಆಫ್ ನಂಬರ್ ಇಸ್ 800. ಡಿಡ್ ಯು ಗೆಟ್ ಇಟ್? ಈ ಪೊಸಿಷನಲ್ಲಿ ಏನಿದೆ, ಅವ್ರು ಯಾವ ನಂಬರ್ ಕೇಳಿರ್ತಾರೆ ಅದರ ರೈಟ್ ಸೈಡ್ ಪೊಸಿಷನಲ್ಲಿ ಏನಿದೆ ಅಂತ ನಾವು ಚೆಕ್ ಮಾಡಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಜಸ್ಟ್ ಕಾಮೆಂಟ್. ಐ ಎಕ್ಸ್ಪ್ಲೇನ್ ದಿಸ್ ಟಾಪಿಕ್ ಅಗೇನ್. ಓಕೆ. ಈಗ ಇಲ್ಲಿ ನಿಯರೆಸ್ಟ್ 1000 ಪೊಸಿಷನ್ ಕೇಳಿದ್ದಾರೆ. ನಿಯರೆಸ್ಟ್ 1000 ಪೊಸಿಷನ್ ಹೇಳಿದ್ನಲ್ಲ ಇಲ್ಲಿ. ಸೊ 5 ಇರೋದು 1000 ಪೊಸಿಷನ್, ಅದರ ರೈಟ್ ಸೈಡಲ್ಲಿ ಲೆಸ್ ದ್ಯಾನ್ 5 ಇದ್ರೆ ಆಲ್ ದ 3 ಡಿಜಿಟ್ ಬಿಕಮ್ಸ್ 0. ಸೊ ಈ ಪೊಸಿಷನ್ ಇಟ್ಟು ರಿಮೈನಿಂಗ್ ಎಲ್ಲ ಡಿಜಿಟು 0 ಆಗುತ್ತೆ. ನಿಯರೆಸ್ಟ್ 10,000, ಇದರ 10,000 ಪೊಸಿಷನಲ್ಲಿ ಯಾವುದಿದೆ, 8. ಸೊ 8 10 ಪೊಸಿಷನ್ ಅಂದರೆ ವಿ ಹ್ಯಾವ್ ಟು ಲುಕ್ ಇನ್ ಟು 5. ಸೊ ಈಗ ಮೋರ್ ದೆನ್ 5, ಲೆಸ್ ದೆನ್ 5 ಅಂತ ಹೇಳಿದೆ. ವಾಟ್ ಇಫ್ ಇಟ್ ಇಸ್ 5 ಇದ್ರೂ ಕೂಡ ನಾವು ಈ ನಂಬರ್ಗೆ +1 ಮಾಡ್ತೀವಿ. ಸೊ 6,72,85,183 ಇದೆ ಅಲ್ಲ. ಸೊ ಈ ಪೊಸಿಷನಿಂದ ಈ ಪೊಸಿಷನ್ಗೆ ಚೆಕ್ ಮಾಡ್ತೀವಿ. 5 ಇಸ್ ಈಕ್ವಲ್ ಟು 5ನೋ, ಇಲ್ಲಿಗೆ +1. ಸೊ 8ಗೆ +1 ಅಂದರೆ 9. ಆಲ್ ದ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ಯು ಹ್ಯಾವ್ ಟು ಕೌಂಟ್ ದ ಡಿಜಿಟ್ ಅಂಡ್ ಪುಟ್ 0. 3 becomes 0, 8 becomes 0, 1 becomes 0, 5 becomes 0. So remaining thing will be same. So this is the nearest 1000.
6 crore 72,000, 90,000. Okay. Nearest lakh. So look for the position of lakh. This is 1000, this is lakh, 2 lakh. So 8 is greater than 5. So add 2 plus 1 add ಮಾಡಿ, remaining thing becomes same. So 6,73,000. Okay. Nearest 10 lakh. So nearest 10 lakh ಅಂದ್ರೆ 10 positions, 7 positions ನಾವು ನೋಡ್ತಾ ಇದೀವಿ. 7 ಪಕ್ಕದಲ್ಲಿರೋದು less than 5. So all the digit will become 0. So 6,75,000. So nearest crore ಇದನ್ನ ನೋಡಬೇಕು 6. So 7 ಅಬ್ಸರ್ವ್ ಮಾಡಿದ್ರೆ 7 is more than 5. So 7 more than 5 ಆದಾಗ we are adding plus 1 here and all the things remaining things becomes 0. Right side remaining things ಮಾತ್ರ 0 ಆಗೋದು, ಲೆಫ್ಟ್ ಅಲ್ಲಿ ಏನಿರೋದು ಅದು ಕ್ಯಾರಿ ಆಗುತ್ತೆ. In this case we have nothing in the left. So 7 lakh. Did you understand? If you don't understand, please comment. I'll just repeat the topic. Similarly, write the 5 nearest number for these numbers. So ಇದನ್ನ ಮಾಡೋಣ. 5 nearest number ನ ನಾವು ಬರಿಬೇಕು. ಓಕೆನಾ? So it is okay, let me first write down the table. First one ಏನು? Nearest 1000 ಅಲ್ಲ? First nearest 1000, nearest 10,000, nearest lakh, nearest 10 lakh, nearest crore. Okay, now which is the number? First number ಬಂದು, first number 3 lakh 83 crore 87 lakh 69,957. Is that correct? 957. Yes. Okay na. So ಈಗ nearest 1000. So 1000 ಅಂದಾಗ which is the 1000 digit? Ones, tens, 100. This is 1000. So thousands position ಅಲ್ಲಿ ಏನಿದೆ? I'll just change the color. Okay, 1000 position ಅಲ್ಲಿರೋದು 9. So 9 right side ಇರೋ ನಂಬರ್ನ ಅಬ್ಸರ್ವ್ ಮಾಡಬೇಕು. So 9 is more than 5. So here you add plus 1. This 3 digit will become 0. So ಈ position ಎಲ್ಲ right side 3 digit 0 ಆಗುತ್ತೆ. Okay, it is 3 crore 87,069. So if I add plus 9 ಗೆ ಇಲ್ಲಿ plus 1 add ಮಾಡಿದ್ರೆ it will become 0. 10 no? So it becomes, ಇಲ್ಲಿ 10 ಆಗುತ್ತೆ. ಇದಕ್ಕೆ 1 carry, it will become 7. Means 70,000. These 3 number will become 0. So ಈಗ nearest 1000 ಅಲ್ಲಿದೆ. 69 ನ round off ಮಾಡಿ 70 ಆಗಿದೆ. ಓಕೆನಾ? ನಿಯರೆಸ್ಟ್ 10,000. ಈಗ 10,000 ಪೊಸಿಷನ್ ಇರೋದು 6. 6 ಅಂತ ಬಂದಾಗ ವಿ ಹ್ಯಾವ್ ಟು ಅಬ್ಸರ್ವ್ 9. 9 ಅನ್ನು ಅಬ್ಸರ್ವ್ ಮಾಡಬೇಕು. ಸೊ 9 is, ಸೊ ನಾವು ಯು ಫಾರ್ಗೆಟ್ ಎವ್ರಿಥಿಂಗ್. ಇದನ್ನೆಲ್ಲ ಕನ್ಸಿಡರ್ ಮಾಡಬೇಡಿ. ಓಕೆನಾ? 9 is more than 5. So plus 1 here. ಓಕೆನಾ? 10,000ಗೆ 3 crore 87 lakh. Again 70,000. ಎರಡು ಸೇಮ್ ಆಯಿತು. ಇಸ್ ಇಟ್ ರಾಂಗ್? ನೋ. ಸೊ ನಮಗೆ ಸೇಮ್ ಆಗೋ ಚಾನ್ಸಸ್ ತುಂಬ ಸಲ ಇದೆ, ಬರಬಹುದು. ಸೇಮ್ ನಂಬರ್ಸ್ ನಮಗೆ ರಿಪೀಟ್ ಆಗ್ಬೋದು. ನಿಯರೆಸ್ಟ್ ಲ್ಯಾಕ್. ಈಗ ನಿಯರೆಸ್ಟ್ ಲ್ಯಾಕ್ಗೆ ಅಬ್ಸರ್ವ್ ಮಾಡೋಣ. ಲ್ಯಾಕ್ ಯಾವುದು? ಒನ್ಸ್, ಟೆನ್ಸ್, 100, 1000, 10,000 and this is lakh. 7 ಅನ್ನೋದು ಲ್ಯಾಕ್ ಪೊಸಿಷನ್ ಇದೆ. ವಿ ಹ್ಯಾವ್ ಟು ಲುಕ್ ಫಾರ್ ದ ರೈಟ್ ಸೈಡ್ ನಂಬರ್ 6. Is it 6 more than 5? Yes. So we are adding plus 1 for this number and the rest of the right side numbers are 0. So it is 3 crore 88 lakh 00000. This is the nearest lakh number. Nearest 10 lakh. Same thing observe for 10 lakh position. 8. For 8, 7 is the right side number and 7 is more than 5. So we are adding plus 1. So 3 crore 90 lakh. That's all. 3 crore 90 lakh. For the crore
ನಿಯರೆಸ್ಟ್ ಕ್ರೋರಿಗೆ ನಾವು ಏನು ಮಾಡಬೇಕು? This is the crore digit. So observe the next right number. It is more than 5. Just add 1. So it is 4 crore. ಇದು ಪ್ರಾಕ್ಟೀಸ್ ಆದಮೇಲೆ ಯು ಕ್ಯಾನ್ ಜಸ್ಟ್ ಸೇ ಆನ್ಸರ್ನ ನೀವು ಜಸ್ಟ್ ನೋಡ್ತಾನೆ ಹೇಳ್ಬೋದು. ಓಕೆನಾ? ಆ ರೀತಿನೂ ಮಾಡ್ಬೋದು. ಓಕೆ, ಇನ್ನೊಂದು ನಂಬರಿಗೆ ಇಲ್ಲೇ ಬರೆಯೋಣ. ಇನ್ನೊಂದು ನಂಬರ್ನ ಕೂಡ ಐ ರೈಟ್ ಹಿಯರ್ ಓನ್ಲಿ ಬಿ. ವಾಟ್ ಈಸ್ ದ ಬಿ? ಬಿ ನಂಬರ್ ಬಂದು 29 crore 5 lakh 29 crore 5 lakh 32,481 32,481. ಸೊ ಈಗ ನಿಯರೆಸ್ಟ್ 1000 ಬರುತ್ತೆ. ನಿಯರೆಸ್ಟ್ 1000 ಅಂದರೆ ಏನು ಹೇಳಿದೆ ನಾನು? 1000 ಪ್ಲೇಸ್ನ ಅಬ್ಸರ್ವ್ ಮಾಡಬೇಕು. ಸೊ ವಾಟ್ ಈಸ್ ದ 1000 ಪ್ಲೇಸ್? ಸೊ ದಿಸ್ ಇಸ್ ದ 1000 ಪ್ಲೇಸ್. ಸೊ ರೈಟ್ ಸೈಡ್ ನಂಬರ್ ಬಂದು 4. ಇಟ್ ಈಸ್ ಲೆಸ್ ದೆನ್ 5. ಸೊ ಇಲ್ಲಿಗೆ ಏನು ಆ್ಯಡ್ ಆಗಲ್ಲ. ದಿಸ್ 3 ಈ ಪೊಸಿಷನ್ಗೆ ನೆಕ್ಸ್ಟ್ 3 ನಂಬರ್ಸ್ 0 ಆಗುತ್ತೆ. ಸೊ ಇಟ್ ಇಸ್ 29 crore 5,32,000. ಓಕೆನಾ? ನಿಯರೆಸ್ಟ್ 10,000. ಸೊ ಈಗ 10,000 ಪೊಸಿಷನ್ ಈ 3. ಓಕೆನಾ? ಇದು 3 ಬಂದು 10,000 ಪೊಸಿಷನ್. ಅದರದ್ದು ನೆಕ್ಸ್ಟ್ ನಂಬರ್ ಏನಿದೆ? ಲೆಸ್ ದೆನ್ 5. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿಕಮ್ 0. ಈ ಪೊಸಿಷನ್ ರೈಟ್ ಸೈಡ್ ಅಲ್ಲಿರೋ ಎಲ್ಲ ನಂಬರ್ 0 ಆಗುತ್ತೆ. ವಿ ಆರ್ ನಾಟ್ ಆಡಿಂಗ್ 1. ಓಕೆ, ರಿಮೆಂಬರ್, ಮೋರ್ ದೆನ್ 5 ಇದ್ರೆ ಮಾತ್ರ 1 ಅನ್ನ ನೆಕ್ಸ್ಟ್ ನಂಬರ್ಗೆ ನಾವು ಬರ್ಕೊಂತೀವಿ, ಇಲ್ಲ ಅಂದ್ರೆ ಇಲ್ಲ. ಸೊ ಇಟ್ ಈಸ್ ಅಗೇನ್ 29 crore 5,30,000 because 2 also becomes 0. Next number is nearest 10 lakh. Nearest 10 lakh is ones, tens, 100, 1000, 10,000, lakh. So nearest not 10 lakh, it is lakh. So 5 is the lakh position number. Pakkad number bandu less than 5. So again, we are not adding anything to the 5 and the rest of the number will become 0. So 29 crore 05, all the things becomes 0. The next number nearest 10 lakh. So this is the 10 lakh position number. So idra pakkadalliro number it is 5. So 5 idru kuda we can plus 1. So e position 0 position ge plus 1 agutte. 0 plus 1 is again what we get? 2, 9. 0 plus 1 is 1. 5. Everything after the position will become 0. Okay. So it is 29,000, 10 lakh. So this is also 0. Nearest crore. So nearest crore indre this is the crore position. Nearest crore. So the next number is 0. So 0 means the rest of all the things. It is less than 5. All the things become 0. So it is 29, 0, 0, 0, 0, 0, 0, 0. Okay. ಸೊ ರೌಂಡಿಂಗ್ ಆಫ್ ನ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ನಾವು ಏನನ್ನ ಮೆಷರ್ ಮಾಡ್ತೀವಿ 5ನ ಅಬ್ಸರ್ವ್ ಮಾಡಬೇಕಲ್ಲಿ. 5ಗಿಂತ ಜಾಸ್ತಿ ಇದೆಯಾ, 5ಗಿಂತ ಕಮ್ಮಿ ಇದೆಯಾ, ಇದನ್ನ ಅಬ್ಸರ್ವ್ ಮಾಡಬೇಕು. ಸೊ ಈ ಕಾನ್ಸೆಪ್ಟ್ ಅರ್ಥ ಆದರೆ ಲೈಕ್ ಮಾಡಿ, ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ಕಾಮೆಂಟ್. ಐ ಜಸ್ಟ್ ರಿಪೀಟ್ ದ ಹೋಲ್ ಥಿಂಗ್ ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ರೌಂಡಿಂಗ್ ಆಫ್, ರೌಂಡಿಂಗ್ ಡೌನ್ ತುಂಬ ಇಂಪಾರ್ಟೆಂಟ್ ಇದೆ. ಓಕೆನಾ? ಎಷ್ಟಾಯಿತು? ಸೊ ವಿ ಕವರ್ಡ್ ದೀಸ್ 2 questions. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ವಿ ಜಸ್ಟ್ ಡೂ ಇನ್ ದ next class. Thank you so much. Again, I'm repeating the same thing. Please support, like, share. Thank you so much.